ಕ್ಷಣಗಳಲ್ಲಿ प्लेटफॉर्म संख्या 1ರಲ್ಲಿ ಬರಲಿದೆ. कृपया ध्यान दीजिए. गाड़ी नंबर 10107 मडगांव कुछ समय में प्लेटफॉर्म क्रमांक 1 पर आ रही है. May I have your attention please? Room number 505. ಅನೌನ್ಸ್ಮೆಂಟ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡ್ತು ಎಲ್ಲಿದ್ದೀನಿ ಅಂತ ಅಲ್ವಾ. ರೈಲ್ವೆ ಸ್ಟೇಷನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೆಳಗಿನ ಜಾವ ಬೇಗ ಬಂದು ಕಾರವಾರ ರೈಲ್ವೆ ಸ್ಟೇಷನಲ್ಲಿ ಬಂದು ಸೇರಿಕೊಂಡಿದ್ದು. ಹೇಳುವಾಗಲೇ ಲೇಟ್ ಆಗಿಬಿಟ್ಟಿತ್ತು. ಬರೋ ಉತ್ಸಾಹದಲ್ಲಿ ಎಷ್ಟು ಫಾಸ್ಟ್ ರೆಡಿಯಾಗಿ ಬಂದುಬಿಟ್ವಿ ಗೊತ್ತಾ. ನೋಡಿ ರೈಲ್ವೆ ಸ್ಟೇಷನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳಗಿನ ಮುಂಜಾನೆ 5:40 ರೈಲ್ವೆಯನ್ನು ಹತ್ತಿತ್ತು. ಮೊದಲನೇ ದಿನ ಫ್ರೆಂಡ್ಸ್ ಎಲ್ಲ ಸೇರಿ ಡಿಸೈಡ್ ಮಾಡ್ಕೊಂಡ್ವಿ ನಾಳೆ ಈ ರೀತಿಯಾಗಿ ಪ್ರೋಗ್ರಾಮನ್ನು ಸೆಟ್ ಮಾಡ್ಕೊಳ್ತು ಅಂತೇಳಿ ಬಂದು ಸೇರಿಕೊಂಡಿದ್ದು. ಜನರಲ್ ಬೋಗಿ ತುಂಬ ಎಂಜಾಯ್ ಮಾಡಲಿಕ್ಕೆ ಆಯಿತು. ಟಿಕೆಟನ್ನು ತೊಗೊಂಡ್ಬಿಟ್ಟು ಜನರಲ್ ಬೋಗಿಯಲ್ಲಿ ಸೇರ್ಕೊಂಡ್ಬಿಟ್ವಿ. ಎಲ್ಲ ಮಲಗಿಬಿಟ್ಟಿದ್ದಾರೆ, ಎಲ್ಲ ಸೀಟ್ಗಳಲ್ಲಿ ತಮ್ಮದೇ ಅಂತ ತಿಳ್ಕೊಂಡ್ಬಿಟ್ಟು ಫುಲ್ ಮಲಗಿದಾಗ ನಾವು ಎಲ್ಲ ಜನರಲ್ ಬೋಗಿಯನ್ನು ಸುತ್ತಾಡಿ ಬಂದು ಅಂತೂ ಒಂದು ಕಡೆ ಸೇರ್ಕೊಂಡ್ಬಿಟ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಒಳ್ಳೆ ಪಿಕ್ನಿಕ್ ಥರ ಎಂಜಾಯ್ ಮಾಡಿದ್ವಿ. ನಮ್ಮ ಗಲಾಟೆಗೆ ಉಳಿದವರು ಕೂಡ ನಿದ್ದೆಯಿಂದ ಎದ್ದಿದ್ದಂತೂ ಸತ್ಯ. ಬೈಕೊಂಡ್ರೇನೋ ಇರಲಿ, ಕೊನೆಗೆ ನಮ್ಮ ಜೊತೆಗೇ ಅವರು ಸೇರ್ಕೊಂಡ್ಬಿಟ್ರು. ಈ ರೀತಿಯಾಗಿ ನಾವು ನಿಯರ್ಲಿ 4 hours ಟ್ರಾವೆಲ್ ಮಾಡಿದ್ವಿ. ಯಾಕೆಂದರೆ ಸ್ಟೇಷನ್ನಲ್ಲಿ ನಿಯರ್ಲಿ 20 minutes ನಿಲ್ಲಿಸ್ಬಿಟ್ರು. ಅದು ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ವಾ. ಆದ್ರೂ ಕೂಡ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಪಕ್ಕದಲ್ಲಿ ಕಿಟಕಿಯಲ್ಲಿ ನೋಡಿದಾಗ ತುಂಬ ಸುಂದರವಾದಂಥ ಸೀನರಿ, ಒಳಗಡೆ ತುಂಬ ಒಳ್ಳೆ ಪಿಕ್ನಿಕ್ ಎನ್ವಿರಾನ್ಮೆಂಟು ಸೇರಿದ್ದು ಎಲ್ಲಿ ಕಾಣಿಸ್ತಾ ಇದೆಯಲ್ಲ, ಉಡುಪಿಗೆ ಬಂದಿತ್ತು. ಉಡುಪಿಗೆ ಬಂದ ಮೇಲೆ 4 hours ಬೆಳಗ್ಗೆ ಟಿಫಿನ್ ಮಾಡಿಲ್ಲ. ಆದರೂ ಒಳ್ಳೆ ಖುಷಿಯಾಗಿ ಹೊರಗಡೆ ಬಂದ್ವಿ. ಎಲ್ಲರ ಜೊತೆಗೆ ಸೇರಿಕೊಂಡ್ವಿ. ಹೋಗ್ತಾ ಇರೋದು ಎಲ್ಲಿ ಅಂತ ನೋಡ್ತೀರಲ್ವ, ನಮ್ಮ ಜೊತೆಗೇ ಸೇರ್ತಾ ಇದ್ದೀರಲ್ವ. ಬೆಳಗಿನ ತಿಂಡಿ ಮಾಡಿಲ್ಲ, ಹಸಿವೆ ಆಗ್ತಾಯಿದೆ. ಅದಕ್ಕಾಗಿ ಡ್ರೈವರ್ಗೆ ಒಳ್ಳೆಯ ಒಂದು ಹೋಟೆಲ್ ಹತ್ರ ನಿಲ್ಲಿಸು ಅಂತ ಹೇಳಿದ್ವಿ. ಒಂದು ಮಸಾಲೆ ದೋಸೆಯನ್ನು ತಿಂದುಬಿಟ್ಟು ಬಂದಿದ್ದೆ ಎಲ್ಲಿಗೆ ನೋಡಿ, ಜಯಲಕ್ಷ್ಮಿ ಸಿಲ್ಕ್ಸ್ಗೆ. ನೀರೇರಿಗೆ ತುಂಬ ಇಷ್ಟ ಸೀರೆ. ಖಂಡಿತ ನನ್ನ ಜೊತೆಗೆ ನೀವು ಕೂಡ ಎಲ್ಲ ಸೀರೆಗಳನ್ನು ಲೈಕ್ ಮಾಡ್ತೀರಿ, ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಭವ್ಯವಾದಂಥ ಕಟ್ಟಡ, ಸುಂದರವಾದಂಥ ಒಂದು ಎನ್ವಿರಾನ್ಮೆಂಟ್ ಕೂಡ ಅಂಥೇಳಿ ಹೇಳ್ಬೋದು. ತುಂಬ ಖುಷಿಯಾಗಿ ಒಳಗಡೆ ಹೋಗಿ ಎಂಟ್ರಿ ಮಾಡುವಾಗಲೂ ಎಲೆಕ್ಟ್ರಿಗೆ ಕಂಡಂಥ ಮೂರ್ತಿ ಮನಸ್ಸನ್ನು ತುಂಬ ಪ್ರಶಾಂತವಾಗಿ ಒಳ್ಳೆ ಏನು ಹೇಳ್ತೀವಿ ಮನಸ್ಸಿನ ಭಾವನೆಯನ್ನು ಪ್ರಚೋದನೆ ಮಾಡ್ತು ಅಂತ ಹೇಳ್ಬೋದು. ಎಷ್ಟೇ ಸುಸ್ತಿರಲಿ ಕಳೆದೋಯ್ತು. ನೋಡಿ ಎಷ್ಟು ಸುಂದರವಾಗಿದೆ. ನೋಡುವಂಥ ಒಂದು ಲುಕ್ ವಾಶಿದೆ ಏರಿಯಾ. ನಾವು ಕೂಡ ನೋಡೋಣ ಜೊತೆಗೆ ಸೇರ್ಕೊಂಡ್ವಿ. ನನಗೆ ಒಂದು ಇಷ್ಟ ಆಗಿದ್ದು, ಅಲ್ಲಿ ಯಾರ್ಯಾರು ಸರ್ವಿಸ್ ಮಾಡ್ತಾ ಇದ್ದಾರಲ್ಲ ಅವ್ರದ್ದೆಲ್ಲ ಯೂನಿಫಾರ್ಮ್ ಇಷ್ಟು ನೀಟಿತ್ತು. ಉಟ್ಟಂಥ ಸ್ಯಾರಿಯ ಸ್ಟೈಲು, ಆ ಬ್ಲೌಸ್ ಫಿಟ್ಟಿಂಗು, ಅವರ ಒಂದು ಕೊಡುವಂಥ ಸರ್ವೀಸು, ಇದೆಲ್ಲ ನೋಡಿದಾಗ ತುಂಬ ಖುಷಿ ಅನ್ನಿಸ್ತು. ಮಾಡರ್ನ್ ಥರ ಏನಿಲ್ಲ, ಸೀರೆಗೆ ಫೇಮಸ್ ಇದೆ. ಅದಕ್ಕಾಗಿ ಸೀರೆಯನ್ನೇ ಉಟ್ಟಿದ್ದು ಆ ಹೈನೆಕ್ ಮತ್ತು ಉಟ್ಟಂಥ ಸ್ಟೈಲು. ಬನ್ನಿ ಸೀರೆಗಳು ಹೇಗಿದ್ದಾವೆ ಅಂತ ಕಾಣಿಸ್ತಾ ಇದೆ. ಎಷ್ಟು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆದಂಥ ಸೀರೆಗಳು. ನಾವು ಕೂಡ ಬ್ರೈಡಲ್ ಸೀರೆಯನ್ನು ಆರಿಸಲಿಕ್ಕೆ ಹೋಗಿದ್ದು. ನೀವು ಕೂಡ ವಿಸಿಟ್ ಮಾಡಿ. ದೀಪಾವಳಿ ಮುಗಿದ ತಕ್ಷಣ ತುಳಸಿ ಮದುವೆ, ನಂತರ ಮದುವೆ ಒಂದಾದ ನಂತರ ಒಂದೇ ಬರುತ್ತೆ. ನಾವು ಕೂಡ ಅದೇ ತಯಾರಿಗೆ ಹೋಗಿ. ಚೆನ್ನಾಗಿದೆ ಅಲ್ವಾ. ಒಳ್ಳೆ ರೆಡ್ ಕಲರ್ ವಿತ್ ಬಾರ್ಡರ್. ಏನು ಹೇಳ್ತೀರಿ, ಮೈ ಒಂಥರ ಇದ್ದರೆ ಬಾರ್ಡರ್ಗೆ ಈ ಥರ ಬೇಕು ಹೇಳುವಂಥ ಜನರು ನಾವು. ಬಾರ್ಡರು ಈ ರೀತಿ ಇದೆ, ಮೈ ಈ ಥರ ಕೊಡಿ ಅಂತ ಹೇಳ್ತೀವಿ. 2 ಕಡೆ ಬಾರ್ಡರ್ ಸರಿ ಇರಬೇಕು ಅಂತ ಹೇಳ್ತೀವಿ. ಸ್ಮಾಲ್ ಬಾರ್ಡರ್ ಬೇಕು ಹೇಳ್ತೀವಿ. ನಮ್ಮ ಲೈಕನ್ನು ಸೆಟ್ ಮಾಡ್ಕೊಳ್ಬೇಕಲ್ವ. ಟಿಶ್ಯೂ ಸಿಲ್ಕು ಒಬ್ಬರಿಗೆ ಲೈಟ್ ಕಲರ್ ಇದ್ದರೆ ಒಬ್ಬರಿಗೆ ಡಾರ್ಕ್ ಕಲರ್ ಬೇಕು. ಲೈಟಿಂಗಿಗೆ ಬ್ರೈಟಾಗಿ ಕಾಣಬೇಕು. ಅಯ್ಯೋ ಎಷ್ಟೊಂದು ಮಾತುಗಳು. ಆದರೂ ಕೂಡ ನಮಗೆ ಸರ್ವಿಸ್ ಕೊಟ್ಟವರು ತುಂಬ ಒಳ್ಳೆ ಪೇಷನ್ಸು. ಇಲ್ಲಿ ಸೀರೆ ಉಡಿಸಿ ತೋರಿಸ್ತಾರೆ, ಜೊತೆಗೆ ಆರ್ನಮೆಂಟ್ ಹಾಕಿ ತೋರಿಸ್ತಾರೆ. ಆವಾಗ ಒಂದು ಬ್ರೈಡಲ್ ಲುಕ್ ಬರುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಅಂತ. ತುಂಬ ಮಿರರ್ಸ್ ಇದ್ದಾವೆ. ಎಷ್ಟು ಚೆನ್ನಾಗಿ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಕೊಟ್ಟು ತೆಗೆದು ಆಮೇಲೆ ಫೈನಲ್ ಮಾಡ್ಬೋದು. ನಾವು ಕೂಡ
ಸೀರೆನೇ ಸೆಲೆಕ್ಟ್ ಮಾಡಿ ಇಟ್ವಿ. ಆಮೇಲೆ ಅದಕ್ಕೆ ಒಂದು ಕೂಪನ್ ಕೊಡ್ತಾರೆ. ನೆಕ್ಸ್ಟು ಸ್ವಲ್ಪ ರೇಂಜ್ ಏನಿದೆಯಲ್ಲ ರೇಟಿನ ರೇಂಜ್ ಚೇಂಜ್ ಮಾಡಿಬಿಟ್ಟು ಬೇರೆ ಕೌಂಟ್ರಿಗೆ ಹೋಯಿತು. ನಿಯರ್ಲಿ 7 ಫ್ಲೋರ್ ಇದೆ. ಒಂದು ಫ್ಲೋರ್ ಕಿಡ್ಸು ಇದೆ, ಐಟಮ್ ಇದೆ, ಮೆನ್ಸ್ ವೇರ್ ಇದೆ, ಆಮೇಲೆ ಏನು ಹೇಳ್ತೀವಿ ಎಲ್ಲ ಬ್ಯಾಗ್ಸು, ವಾಚಸ್ಸು, ಎಷ್ಟೆಲ್ಲ ಐಟಮ್ ಇದೆ. ಇದರ ಮಧ್ಯದಲ್ಲಿ ನನಗೆ ಇಷ್ಟ ಆಗಿದ್ದು, ನಮಗೆಲ್ಲರಿಗೂ ಇಷ್ಟ ಆಗೋದು ಅವ್ರು ಕೊಟ್ಟಂಥ ಊಟ. ಅನ್ನದಾತ ಸುಖಿಭವ ಅಂತ ಹೇಳ್ಬೋದು. ಒಳ್ಳೆ ಪಾಯಸದ ಊಟವನ್ನು ಕೊಟ್ಟರು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಅದು ಒಂದು ರೇಂಜ್ ನಂತರ ಪರ್ಚೇಸ್ ಮಾಡಿದರೆ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ನಮ್ಮದು ಮಾತು ಸ್ವಲ್ಪ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡೋದಕ್ಕೆ, ನೀವು ಊಟ ಮಾಡಿದ್ರೆ ನಾವು ಊಟ ಮಾಡಿದ್ವಾ ಹೇಗೆ ಕೇಳಿದಾಗ ಒಂದು 3 ಕೂಪನ್ ಕೊಟ್ಟರು ಊಟ ಮಾಡಿಕೊಂಡು ತಂದುಬಿಟ್ವಿ. ಇಡೀ ದಿನ ಆರಾಮಾಗಿ ಕಳೆದಂಥ ಸ್ಥಳ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಬೇರೆ ಕೆಲವೊಂದು ರೇಂಜಿನ ಸೀರೆಗಳನ್ನು ಸೆಲೆಕ್ಟ್ ಮಾಡಿದ್ವಿ. ನಂತರ ಅಲ್ಲಿರುವಂಥ ರೆಡಿಮೇಡ್ ಡ್ರೆಸ್ಸಸ್ಸು, ಕಾಟನ್ ಡ್ರೆಸ್ಸಸ್ ತುಂಬ ಚೆನ್ನಾಗಿದೆ, ಅದನ್ನು ತೊಗೊಂಡ್ವಿ. ಎಲ್ಲ ಲಿಫ್ಟ್ 7 ಫ್ಲೋರ್ ಇದೆಯಲ್ವಾ, ಎಷ್ಟು ಸರಿ ಹೋದ್ರೂ ಕೂಡ ಲಿಫ್ಟ್ ಆಪ್ರೇಟರು ಒಂದಿಷ್ಟು ಕೂಡ ಬೇಸರ ಮಾಡಿಕೊಳ್ಳದೆ ಬನ್ನಿ ಅಂತ ಕರೆದುಬಿಟ್ಟು ಯಾವ ಫ್ಲೋರು ಅಂತ ನಮಗೆ ರೀಚ್ ಮಾಡಿಸಿ ಅಲ್ಲಿ ಹೋದ ತಕ್ಷಣ ಅಲ್ಲೇ ರಿಸೀವ್ ಮಾಡ್ಕೊಳ್ತಾರೆ. ಈವನ್ ವಾಶ್ರೂಮ್ ಕೂಡ ತುಂಬ ಕ್ಲೀನು, ಅಲ್ಲೂ ಕೂಡ ಮೇಂಟೈನ್ ಮಾಡೋದಕ್ಕೇ ಇದ್ದಾರೆ. ಅಲ್ಲಿ ಕೂಡ ಸರ್ವೀಸು ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ನಾವು ಬಂದಿದ್ದು ಕ್ಯಾಶ್ ಕೌಂಟ್ರಲ್ಲಿ ಇಷ್ಟು ಫಾಸ್ಟಾಗಿ ಎಲ್ಲ ನೋಡಿ, ಇವರು ಫೌಂಡರ್ ಇರಬೇಕು. ಎಷ್ಟು ಜನರಿಗೆ ಉದ್ಯೋಗ, ಎಷ್ಟು ಜನರಿಗೆ ಊಟ ಎಲ್ಲವನ್ನು ಕೊಟ್ಟದಂಥ ಅನ್ನದಾತರು ಅಂತ ಹೇಳ್ಬೋದು. ಕೈಯಲ್ಲಿ ತುಂಬಿದಂಥ ಸೀರೆಯ ಐಟಮ್ಗಳನ್ನು ಹಿಡಿದುಬಿಟ್ಟು ಮನಸ್ಸು ತುಂಬ ಖುಷಿಯಾಯಿತು. ಎಷ್ಟೊಂದು ಹೊರಲಿಕ್ಕೆ ಆಗಲ್ಲ, ಅಷ್ಟು ಭಾರವಾಗುವಷ್ಟು ಬಟ್ಟೆಗಳನ್ನು ತುಂಬ್ಕೊಂಡಿದ್ದೀವಿ. ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದಾರೆ. ದುಡ್ಡು ಪರ್ಸ್ ಖಾಲಿಯಾಗಿದೆ, ಬಟ್ ಬ್ಯಾಗ್ ತುಂಬಿಕೊಂಡು ಹೊರಟ್ವಿ. ನಿಯರ್ಲಿ ನನಗನ್ಸುತ್ತೆ 5:40ಗೆ ಮಾರ್ನಿಂಗಿಗೆ ಅಲ್ಲಿಂದ ಹೊರಟಿದ್ದು. ಇಲ್ಲಿ 5:40ಗೆ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಯಾಕೆಂದರೆ ಉಡುಪಿನಿಂದ ಬನ್ನಂಜೆಯಲ್ಲಿರೋದು ಜಯಲಕ್ಷ್ಮಿ ಸಿಲ್ಕ್ಸ್. ಮತ್ತು ರಿಟರ್ನು ರಿಕ್ಷಾದಲ್ಲಿ ಬಂದುಬಿಟ್ಟು ಮತ್ತೆ ಟಿಕೆಟನ್ನು ತೊಗೊಂಡ್ಬಿಟ್ಟು ಅಲ್ಲಿಂದ ನಾವು ನೈಟ್ ನಿಯರ್ಲಿ 10 o'clock ಕಾರವಾರಕ್ಕೆ ರೀಚ್ ಆಗಿತ್ತು. ಎಷ್ಟು ಮಾತು, ಎಷ್ಟು ಖುಷಿ, ಹೊಟ್ಟೆ ತುಂಬ ಊಟ, ಬ್ಯಾಗ್ ತುಂಬ ಒಳ್ಳೆಯ ಬಟ್ಟೆಗಳನ್ನು ತುಂಬಿಕೊಂಡು ನಾವು ರೀಚ್ ಆಗಿದ್ದು ಕಾರವಾರಕ್ಕೆ 10 ಗಂಟೆಗೆ. ನೀವು ಕೂಡ ಇಂಥ ಪ್ಲೇಸ್ಗಳನ್ನು ಭೇಟಿ ಮಾಡಿ. ತುಂಬ ಚೆನ್ನಾಗಿದೆ ಐಟಮ್. ನಾವು ಏನು ತಂದಿದ್ದೀವಿ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.